ಕಮಿಟಿ ಮಾಡಿದವ್ರು ನಾವು, ಅದನ್ನ ಜಾರಿ ಮಾಡಿದವ್ರು ನಾವು. ಇವರೇನು ಮಾಡಲಿಲ್ಲ. ಬರೀ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ಮಹದಾಯಿ ಯೋಜನೆ ಅದಕ್ಕೆ ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದ ವಿರೋಧಿಗಳು ನೀವು. ಉತ್ತರ ಕರ್ನಾಟಕದ ಮಲ್ತಾಯಿ ಧೋರಣೆ ನಿಮ್ದು. ಮಲ್ತಾಯಿ ಧೋರಣೆ ಏನು ಮಾಡಲಿಲ್ಲ. ಮಲ್ತಾಯಿ ಧೋರಣೆ ಭಾಷಣ ಮಾಡೋದು ಎದ್ದು ಹೋಗೋದಷ್ಟೇ. ಒಂದೇ ಒಂದು ಅನುಷ್ಠಾನ ಮಾಡಲಿಲ್ಲ. ನಾವು ಮಾಡಕ್ಕಾಗಲ್ಲ. ಉತ್ತರ ಕರ್ನಾಟಕದ ಜನತೆಗೆ ಅನ್ಯಾಯ ಮಾಡಿರೋರು ನಾವು. ಉತ್ತರ ಕರ್ನಾಟಕದ ಜನರಿಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರೋರು ಸಿಎಂ ಅವರು ಅಧ್ಯಕ್ಷರೇ ಸಮಿತಿ ಅಧ್ಯಕ್ಷರು ಮಾಡಿದವರು ನಾವು. ಇವ್ರು ಮಾಡಲಿಲ್ಲ. ಮುಖ್ಯಮಂತ್ರಿಗಳು ಅದಾದ್ಮೇಲೆ 5 ವರ್ಷ ಇವ್ರೇನು ಮಾಡಲಿಲ್ಲ. ಹೈಯೆಸ್ಟ್ ಬಡ್ಜೆಟ್ ಮಂಡನೆ ಮಾಡಿ ಉತ್ತರ ಕರ್ನಾಟಕ ಏನು ಆಗಿಲ್ಲ ಅಂದ್ರೆ ಇದು ಇವ್ರ ಫೇಲ್ಯೂರ್. ಇವ್ರದ್ದು ಬಡ್ಜೆಟ್ ಮಂಡನೆ ಇವ್ರು ಕೇಂದ್ರ ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ. ಇವ್ರ ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ರೆ ಇವರಿಂದಾನೇ ಅನ್ಯಾಯ ಆಗಿರೋದು. ಇವರಿಂದ ರಾಜೀನಾಮೆ ಕೊಡ್ಬೇಕು. ಯಾಕೆಂದ್ರೆ ಏನು ಉದ್ಧಾರ ಮಾಡಲಿಲ್ಲ. ಬರೀ ಕೇಂದ್ರ ಸರ್ಕಾರ ಹೇಳಿದೆ ಇಷ್ಟೆಲ್ಲ ಬಡ್ಜೆಟ್ ಮಂಡನೆ ಮಾಡಿ ಏನು ಆಗಿಲ್ಲ ಅಂತ ಹೇಳಿದ್ರೆ ಇವರು ರಾಜೀನಾಮೆ ರೈತರ ಉತ್ತರ ಕರ್ನಾಟಕದ ದ್ರೋಹಿಗಳು. ಇವರು ವಾಕೌಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು. 11 ವರ್ಷ ಅಧಿಕಾರದಲ್ಲಿದ್ದು ಏನು ಮಾಡಲಿಲ್ಲ. ಪ್ರೊಫೆಸರ್ ಗೋವಿಂದರಾವ್ ಕಮಿಟಿ ಮಾಡಿದವರು ನಾವು. ನಂಜುಂಡಪ್ಪ ವರದಿ ಕಮಿಟಿ ಮಾಡಿದವರು ನಾವು. ಅದನ್ನ ಜಾರಿ ಮಾಡಿದವರು ನಾವು. ಇವರೇನು ಮಾಡಲಿಲ್ಲ. ಬರೀ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ಮಹದಾಯಿ ಯೋಜನೆ ವಿರೋಧಿ ಬಿಜೆಪಿಗೆ ಮಹದಾಯಿ ಯೋಜನೆ ಉತ್ತರ ಕರ್ನಾಟಕ ವಿರೋಧಿ ಬಿಜೆಪಿಗೆ ಉತ್ತರ ಕರ್ನಾಟಕ ವಿರೋಧಿ ಬಿಜೆಪಿಗೆ ಇವತ್ತವರೆಗೆ ಕೊಡಕ್ಕಾಗ್ಲಿಲ್ಲ. ಅವ್ರಿಗೆ ಅದಕ್ಕೆ ಕೊಡಕ್ಕಾಗಲಿಲ್ಲ.